ಶುಭೋದಯ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ತಿರುಪತಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಮುಂಜಾನೆ 5 ಗಂಟೆಗೆ ನಾವು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು, ಹಾಗೆ ನಮ್ಮ ವೆಹಿಕಲ್ ಕೂಡ ಪೂಜೆ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು, ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಟ್ವಿ. ಸೊ ತಿರುಪತಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋರು ಸ್ಪೆಷಲ್ ದರ್ಶನ 300 ರುಪೀಸ್ದು ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅನ್ನಿಸ್ತು ನನಗೆ. ತಿರುಪತಿ ಟಿಕೆಟ್ ಬುಕ್ಕಿಂಗ್ ಬಂದು ಎವ್ರಿ ಮಂತ್ 24th ಅಂದರೆ 24ನೇ ತಾರೀಕು ಸ್ಲಾಟ್ ಓಪನ್ ಆಗುತ್ತೆ. ಸೊ ನಾವು ಫೆಬ್ರವರಿ 24ನೇ ತಾರೀಕು ಬುಕ್ಕಿಂಗ್ ಮಾಡ್ಕೊಂಡಿದ್ದು ನೈಟ್ 8 ಗಂಟೆಗೆ ಅಂತ ಹೇಳಿ ನಾವು ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗು ರೀಚ್ ಆಗಿ ನೈಟ್ ದರ್ಶನ ಮಾಡಿಕೊಂಡು ನೈಟ್ ಸ್ಟೇ ಆಗಿ ಮಾರ್ನಿಂಗ್ ನಿಯರ್ ಬೈ ಟೆಂಪಲ್ ನೋಡಿಕೊಂಡು ರಿಟರ್ನ್ ಆಗಬೇಕು ಅಂತ ಹೇಳಿ ನಾವು 5 ಗಂಟೆಗೆ ಹೊರಟ್ವಿ. ಹಾಗೆ ನಮಗೆ ತಿರುಪತಿಗೆ ಹೋಗೋದಕ್ಕೆ ಫಸ್ಟ್ ಟೈಮ್ ಮುಡಿ ಕೊಡೋದಕ್ಕೆ ಹೋಗ್ತಿರೋದಲ್ವ, ಹಾಗಾಗಿ ತುಂಬ ಕಡೆ ಚೆಕ್ ಮಾಡಿ ಹಾಗೆ ಹೇಗಿರುತ್ತೆ ಪ್ರೊಸೀಜರ್ಸ್ ಎಲ್ಲ ತುಂಬಾ ಒಂಥರ ಅನ್ಕಂಫರ್ಟ್ ಅಂತ ಅನ್ನಿಸ್ತಿತ್ತು. ಅಂದರೆ ಮುಂಚೆನೇ, ಅಂದರೆ ಹೋಗೋಕ್ಕೂ ಮುಂಚೆ. ಬಟ್ ನಾವು ಅಲ್ಲೆಲ್ಲ ಹೋಗಿ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಮೇಲೆ ಗೊತ್ತಾಗಿದ್ದು, ಪ್ಲ್ಯಾನ್ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ತುಂಬಾ ಒಂಥರ ಕಸಿವಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾವು 5 ಗಂಟೆಗೆ ಹೊರಟು ಮನೆ ರೀಚ್ ಆದಾಗ, ಅಂದರೆ ಹೋಮ್ ಸ್ಟೇ ಬುಕ್ಕಿಂಗ್ ಮಾಡ್ಕೊಂಡ್ವಿ. ರೀಚ್ ಆದಮೇಲೆ 11 ಗಂಟೆ ಆಗಿತ್ತು. ಸೊ ಹೋಮ್ ಸ್ಟೇ ಮಾಡ್ಕೊಂಡಿದ್ದರಿಂದ ನಮಗೆ ಒಂದು ಸಿಂಗಲ್ ಬೆಡ್ರೂಮ್, ಹಾಗೆ ಒಂದು ಹಾಲು, ಒಂದು ಕಿಚನ್ ಇತ್ತು. ತುಂಬ ಚೆನ್ನಾಗಿತ್ತು. ನಮಗೆ ಅಲ್ಲೇ ಕೂಡ ಕುಕ್ ಮಾಡ್ಕೋಬೋದು, ಇಲ್ಲಾಂದರೆ ಹೊರಗಡೆಯಿಂದನಾದರೂ ಔಟ್ಸೈಡ್ ಫುಡ್ ಕೂಡ ನಾವು ಮಾಡ್ಕೋಬೋದು. ನಾವು 11ಗೆ ರೀಚ್ ಆಗಿದ್ದರಿಂದ ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಬೆಟ್ಟಕ್ಕೆ ಹೋಗ್ಬಿಡೋಣ ಅಂತೇಳಿ ಒಂದು 20 ಮಿನಿಟ್ಸು ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರಿಟರ್ನ್ ನಾವು ಬೆಟ್ಟಕ್ಕೆ ಅಂತ ಹೇಳಿ ಹೊರಟ್ವಿ. ಬೆಟ್ಟದ ಎಂಟ್ರೆನ್ಸ್ ಇದು. ಇಲ್ಲಿ ತುಂಬಾ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಪ್ರತಿಯೊಂದು ಕಾರ್ ಪಾರ್ಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಹಾಗೆ ಏನೇನೆಲ್ಲ ಬ್ಯಾಗೇಜಸ್ ಇತ್ತು ಅದನ್ನೆಲ್ಲ ಕೂಡ ನಾವು ಕಾರ್ ಇಲ್ಲೇ ನಿಲ್ಲಿಸ್ಕೊಂಡು ನಾವು ಮುಂದೆ ಹೋಗಿ ಬ್ಯಾಗೇಜಸ್ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಕಾರ್ ಬರೋದಕ್ಕೆ. ಇಲ್ಲಿಂದ ಬೆಟ್ಟದ ದೇವಸ್ಥಾನ ಚೆನ್ನಾಗಿ ಕಾಣಿಸ್ತಿತ್ತು, ಗೋಪುರ ಅದು. ಹಾಗೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ನಂತರ ನಾವು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಸ್ಕ್ಯಾನ್ ಮಾಡುವಾಗ ಒಂದು ಸ್ಲಿಪ್ ಕೊಡ್ತಾರೆ, ಒಂದು ಕೋಡ್ ಇರೋದು. ಅದು ನಾವು ಬೆಟ್ಟ ಹೋಗಿ ರಿಟರ್ನ್ ಎಕ್ಸಿಟ್ ಆಗೋವರೆಗೂ ಕೂಡ ಆ ಸ್ಲಿಪ್ಪನ್ನು ಹಾಗೆ ಇಟ್ಕೋಬೇಕು. ಇಲ್ಲಿ ಬ್ಯಾಗೇಜಸ್ ಕೂಡ ಎಲ್ಲ ಸ್ಕ್ಯಾನ್ ಆಗ್ತಿತ್ತು. ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ ಏನಾದರೂ ಕ್ಯಾರಿ ಮಾಡಿದರೆ ಅದನ್ನು ಇಲ್ಲೇ ತೆಗೆಸ್ತಾರೆ. ಯಾವುದೇ ಪ್ಲಾಸ್ಟಿಕ್ ಬಾಟಲ್ ಕ್ಯಾರಿ ಮಾಡೋಂಗಿಲ್ಲ. ತುಂಬ ನೀಟ್ನೆಸ್ ಆಗಿ ಇಟ್ಕೊಂಡಿದ್ರು. ಹಾಗೆ ಪ್ಲಾಸ್ಟಿಕ್ ಬಾಟಲ್ ಬಿಟ್ಟು ಸ್ಟೀಲ್ ನೀವು ಏನು ಬೇಕಾದರೂ ಕ್ಯಾರಿ ಮಾಡ್ಬೋದು.
ಬೆಟ್ಟ ಇನ್ನೇನು ಎಂಟ್ರಿ ಆಗ್ತಾಯಿದೆ ಇದು. ಅದು ಆರ್ಚ್‌ದದು. ಸೊ ಇಲ್ಲಿ ನಮಗೆ ಹೋಗೋದಕ್ಕೆ ವೆಹಿಕಲ್ಸ್‌ದು ಒಂದು ಮೇನ್ ಅಡ್ವಾಂಟೇಜ್ ಏನಂತ ಅಂದರೆ ಒನ್ ವೇ ಮಾಡಿದ್ದಾರೆ. ಯಾವುದೇ ಒಂದು ಟೆನ್ಷನ್, ಭಯ ಏನಿಲ್ಲ ಬೆಟ್ಟಕ್ಕೆ ಹೋಗೋದು. ಟೂ ವೇ ಇದ್ದಿದ್ರೆ ಸ್ವಲ್ಪ ಭಯ ಆಗ್ತಾಯಿತ್ತು. ಅಪೋಸಿಟ್ ವೆಹಿಕಲ್ಸು ಬರುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗಿತ್ತು. ಬಟ್ ಇವಾಗಲೂ ಕೂಡ ಕೇರ್ಫುಲ್ಲಾಗೇ ಇರಬೇಕು. ಬಟ್ ಎಂಟ್ರಿ ಆಗುವಾಗಲೂ ಕೂಡ ಒನ್ ವೇ, ಹಾಗೆ ಎಕ್ಸಿಟ್ ಆಗುವಾಗಲೂ ಕೂಡ ಬೆಟ್ಟದಿಂದ ಒನ್ ವೇ ಮಾಡಿದ್ದಾರೆ. ಅದೊಂದು ಮೇನ್ ಅಡ್ವಾಂಟೇಜಸ್ ಇಲ್ಲಿ. ಬೆಟ್ಟದ ಸ್ಟಾರ್ಟಿಂಗಲ್ಲಿ ಏನು ಒಂದು ಸ್ಲಿಪ್ಪು ಕೋಡ್ ಇರೋ ಸ್ಲಿಪ್ ಕೊಟ್ಟಿರ್ತಾರಲ್ಲ, ಅದನ್ನು ಇಲ್ಲಿ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿ ದೇವಸ್ಥಾನಕ್ಕೆ ಎಂಟ್ರಿಗೆ ಬಿಡ್ತಾರೆ ನಮಗೆ. ಆ ಸ್ಲಿಪ್ಪನ್ನು ದಯವಿಟ್ಟು ಯಾರೂ ಕೂಡ ಓನ್ ವೆಹಿಕಲ್ ಇದ್ದವರು, ಓನ್ ವೆಹಿಕಲಲ್ಲಿ ಹೋಗಿರೋರು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಸ್ಟೇ ಕೂಡ ಮಾಡೋದಕ್ಕೆ ರೂಮ್ ಸಿಗುತ್ತೆ ನಮಗೆ. ಆನ್ಲೈನ್ ಬುಕ್ಕಿಂಗ್ ನಾವು 3 ಮಂತ್ಸ್ ಬ್ಯಾಕಲ್ಲಿ ಮಾಡ್ಕೊಳ್ಳುವಾಗಲೇ ವಿತ್ ಅಕೊಮಡೇಷನ್ ಕೂಡ ಇತ್ತು. ನಾವು ಮಾಡ್ಕೋಬೇಕಾಗಿತ್ತು, ಬಟ್ ನಮಗೆ ಬೇಡ, ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಹೋಮ್ ಸ್ಟೇನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ಳಿಲ್ಲ. ದೇವಸ್ಥಾನದ ಮುಂದಿನ ಭಾಗ ಇದು. ಇಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಅಲ್ಲಿ ಮುಡಿ ಕೊಟ್ಟಾದಮೇಲೆ ಸ್ನಾನ ಮಾಡೋದಕ್ಕೆ ಬಿಸಿ ನೀರು, ತಣ್ಣೀರು ಎಲ್ಲ ಇರುತ್ತೆ. ಸೋಪು, ಕ್ರೀಮ್, ಹಾಗೆ ಸೇಫ್ಟಿ ಪಿನ್ಸು, ಪ್ರತಿಯೊಂದು ಎಲ್ಲನೂ ಅಲ್ಲೇ ಸಿಗುತ್ತೆ. ಸೊ ಬಟ್ಟೆದು ನಮ್ದು ಏನೇನು ಸ್ನಾನ ಮಾಡಿ ಆದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಬಟ್ಟೆ ಬೇಕು, ಮೊಬೈಲ್ ಕೂಡ ಅಲ್ಲಿವರೆಗೂ ನಾವು ಕ್ಯಾರಿ ಮಾಡ್ಬೋದು. ಬಟ್ಟೆ, ಮೊಬೈಲ್ಸ್, ವಾಟರ್ ಬಾಟಲ್ ಏನಾದರೂ ಕ್ಯಾರಿ ಮಾಡ್ಬೋದು. ಮುಡಿ ಕೊಟ್ಟು ಸ್ನಾನ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದೂ ಅಲ್ಲಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ, ನೀಟ್ನೆಸ್ಸಾಗೆ ಮೇಂಟೈನ್ ಮಾಡಿದ್ದಾರೆ. ಎಲ್ಲನೂ ಕೂಡ ಅಲ್ಲೇ ಸಿಗುತ್ತೆ. ನಾವು ಮುಡಿ ಕೊಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ತುಂಬ ಹಸಿವಾಗ್ತಿತ್ತು. ಮಧ್ಯಾಹ್ನ ನಾವು ಏನು ತಿಂದ್ಕೊಳ್ಳಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಆನ್ ದ ವೇ ಮಾಡ್ಕೊಂಡು ಬಂದಿದ್ವಿ. ಸೊ ಈ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಅಲ್ಲೇ ಫುಡ್ ಕೂಡ ಸಿಗುತ್ತೆ. ಫುಡ್ಡೆಲ್ಲ ತಿಂದ್ಕೊಂಡು ಅಲ್ಲಿ ಒಬ್ಬರಿಗೆ 10 ರುಪೀಸ್ ಹಾಗೆ ತಿರುಪತಿ ನಾಮ ಬಳಿತಾರೆ. ಸೊ ನಾನು, ನನ್ನ ಹಸ್ಬೆಂಡ್, ಹಾಗೆ ನಮ್ಮ ಅತ್ತೆ, ನನ್ನ ಮಗ, 4 ಜನನು ನಾಮ ಎಲ್ಲ ಬಳಸ್ಕೊಂಡ್ವಿ. ಸೊ ನಾಮ ಎಲ್ಲ ಬಳಸ್ಕೊಂಡು ಆದ ನಂತರ ನಾವು ಅಲ್ಲಿ 4:45ಗೆ ನಾವು ದೇವಸ್ಥಾನದ್ದು ದರ್ಶನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ಒಂದು 45 ಮಿನಿಟ್ಸು ಒಂದು ರೂಮಲ್ಲಿ ನಮಗೆ ಲಾಕ್ ಮಾಡ್ತಾರೆ. ಅದಾದಮೇಲೆ 20 ಮಿನಿಟ್ಸ್ ಕ್ಯೂ ಇತ್ತು ಅಷ್ಟೇ. ನಮಗೆ ಎಕ್ಸಿಟ್ ಆದಾಗ 7:30 ಆಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು, ನಮಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ವಿತ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅನ್ನಿಸ್ತು. ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಬರೋದು ತುಂಬಾ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಅಂದರೆ ಹೋಮ್ ಸ್ಟೇ ಮಾಡಿಕೊಂಡು ನಾವು ನೈಟ್ ಸ್ಟೇ ಆಗಿ ಮಾರ್ನಿಂಗು ನಿಯರ್ ಬೈಯಲ್ಲೇ ಇನ್ನೊಂದು ವೆಂಕಟೇಶ್ವರ ಟೆಂಪಲ್ ಇತ್ತು. ಆ ಟೆಂಪಲ್ ಒಳಗೂ ಕೂಡ ಮೊಬೈಲೆಲ್ಲ ಅಲೋ ಇಲ್ಲ. ಸೊ ಅಲ್ಲಿ ದೇವಸ್ಥಾನ ನೋಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಯಾರೆಲ್ಲ ತಿರುಪತಿಗೆ ಪ್ಲ್ಯಾನ್ ಮಾಡ್ಕೋತಿದ್ರ, ಪ್ಲೀಸ್ ಬುಕ್ಕಿಂಗ್ ಮಾಡಿಕೊಂಡು ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ಒನ್ ಡೇ ಎಲ್ಲ ಮಕ್ಕಳು ಕರ್ಕೊಂಡೆಲ್ಲ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ, ಅಲ್ಲಿ ದರ್ಶನ ಮಾಡೋದಕ್ಕಾಗಲ್ಲ. ಬಟ್ ನಮಗೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗೇ ನಮಗೆ ಒಂದು 3.5 ಅವರ್ 3 ಅವರ್ ಆಗೋಯಿತು. ದಯವಿಟ್ಟು ಮಕ್ಕಳು ಕರ್ಕೊಂಡು ಹೋಗುವಾಗ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.